ನಮಸ್ಕಾರ ಬೆಂಗಳೂರು, ಹೆಂಗಿದ್ದೀರಾ ಗುರು ಆಕ್ರಿ ಕಮೆಂಟ್ ಅಲ್ಲಿ ಎಲ್ಲರೂ ಜೈ RCB ಅಂತ ನಿನ್ನೆ ವಿಡಿಯೋ ಕೇಳಿದ್ದೆ, ಕಮೆಂಟೇ ಬಂದಿಲ್ಲ. ನನ್ನ ಮಗೊಂದು 750-800 ಜನನ ನೋಡೋರೆ ವಿಡಿಯೋನ, ಆದ್ರೆ ಕಮೆಂಟ್ ಹಾಕಿಲ್ಲ. ನೀವು ನಿಜವಾಗ್ಲೂ ವಿಡಿಯೋ ನೋಡ್ತಿರೋ RCB ಫ್ಯಾನ್ ಆಗಿದ್ರೆ, RCB ಗಿದ್ರೆ ಖುಷಿಗೆ ಹಾಕ್ರಿ ಕಮೆಂಟ್ ಅಲ್ಲಿ. ಅವನು ಒಂದು ಲೈಕ್ನ ಹೊಡೆದಾಕ್ರಿ. ಓಕೆನಾ? ಲೈಕ್ ಬಟನ್ ಕಲರೇ ಚೇಂಜ್ ಮಾಡಬೇಕು, ಆ ಥರ ಲೈಕ್ನ ಹೊಡೆದಾಕ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಗೊಂಡು ಬಂದಿದ್ದೀನಿ ಅಂದರೆ, ಜಾನಿ ಮೂರ್ತಿ ಅಂತಿದ್ದಾರೆ, ಅವರೊಂದು ಹೇಳಿದ್ದಾರೆ, ಅದನ್ನ ತಗೊಂಡು ಬಂದಿದ್ದೀನಿ. ರೀಲ್ಸ್ನ ಲಾಸ್ಟಿಗೆ ಹಾಕ್ತೀನಿ ನೋಡ್ರಿ. ಸೊ ಮ್ಯಾಚ್ ಬಗ್ಗೆ ಹಿಂಗಿತ್ತು ಒಪಿನಿಯನ್ನು ಕಮೆಂಟಲ್ಲಿ ಹಾಕ್ರಿ ಗುರು. ಇವತ್ತರ ಕಮೆಂಟ್ ಹಾಕ್ರಿ. 3 ವರ್ಷದಿಂದ ಒಂದು ಕಮೆಂಟು ಬಂದಿಲ್ಲ ನಮ್ಮ ಅಕೌಂಟಲ್ಲಿ. ಇವತ್ತರ ಒಂದು ಹಾಕ್ರಿ ಕಮೆಂಟಿಗೆ RCB ಗೆದ್ದಿರೋ ಖುಷಿಗೆ. RCB ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಇದೆ ಇನ್ಸ್ಟಾಗ್ರಾಮಲ್ಲಿ. ಇವತ್ತು ಅಥವಾ ನಾಳೆ ಬರುತ್ತೆ ನೋಡ್ರಿ. ಸೊ ಈಗ ಹಾಕ್ತೀನಿ ಮೀಮು, ನೋಡ್ಕೊಂಡ್ರೆ ಅದೇನು ಅಂತ. ಎಷ್ಟು 2008 ಇಂದ ಪ್ರಯತ್ನ ಪಡ್ತಾ ಇದೀವಿ, 2025ಗೆ ನಿಮ್ ಡೆಸ್ಟಿನಿಲ್ ಬರ್ದಿರೋದು ಅಂತ ಹೇಳ್ಬಿಟ್ಟಿದ್ದಾರೆ ದೇವ್ರು. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ಕೊಡುವ ಅಂತ ಆಡಿದೆಯಲ್ಲ, ಫೇಮಸ್ ಸಾಂಗು. ಅದೇ ತರ ಇಷ್ಟು ವರ್ಷ ಕಷ್ಟ ಇತ್ತಲ್ವಾ. ಒಂದು ರಿಯಲ್ ಬಿಗ್ ಮಾರಲ್ ಏನಪ್ಪಾ ಈ ಪಂದ್ಯದಿಂದ ಅಂತ ಹೇಳಿದ್ರೆ ಗುರು, ಸೋಲುಗೂ ಸೋಲಿದೆ ಅಂತ ಗೊತ್ತಾಗಿದೆ, ಅಥವಾ ಸೋಲುಗೂ ಸಾವಿದೆ ಅಂತ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ದೊಡ್ಡ ಜೀವನದ ಪಾಠ ಏನ್ ಹೇಳೆ, ಏನಾದ್ರೂ ಬಿಟ್ಕೊಡ್ಬಾರ್ದು. ವಿರಾಟ್ ಕೊಹ್ಲಿನೇ ಪ್ರೈಮ್ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಗೆದ್ಮೇಲೆ ಒಂದ್ ಮಾತು ಹೇಳ್ತಾರೆ, ಗುರು ಈ ಒಂದು ತಂಡಕ್ಕೆ RCB ಟೀಮ್ಗೆ ನಾನು ಸರ್ವಸ್ವನೇ ಕೊಟ್ಬಿಟ್ಟಿದ್ದೀನಿ ಎವ್ರಿ ಇಯರ್ ಓವರ್ ಲಾಸ್ಟ್ 18 years. ಬಟ್ ಈ ಒಂದು ಮೊಮೆಂಟ್ ಅಚೀವ್ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ದೇವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ.